185 ಪ್ರೈಸ್ ಕೋಟಿಂಗ್ ಇದು 145 ಕೊಡಿ ವಿತ್ ಫ್ರೆಶ್ FC ವಿತ್ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ 185 ಗೆ ಕೊಡ್ತೀನಿ 185 ಫೈನಲ್ ಒಂದೇ ಪ್ರೈಸ್ 185 ಗೆ ಕೊಡ್ತೀನಿ ಹೌದು 325 ಪ್ರೈಸ್ 275 ಫೈನಲ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ 295 ಹೇಳ್ತಾ ಇದೀವಿ 2.5 ಲಕ್ಷ ಕೊಡ್ತೀನಿ ಸರ್ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ ವಿತ್ ಕೆ ಅಂದ್ರೆ 4,50,000 ಪ್ರೈಸ್ ಕೋಟಿಂಗ್ 425 ಗೆ ಕೊಡ್ತೀನಿ ಸರ್ ವಿತ್ ಹೆಸರು ಟ್ರಾನ್ಸ್ಫರ್ ಸರ್ 325 ಪ್ರೈಸ್ ಇದು ಕೊಟ್ ಮಾಡ್ತಾ ಇರೋದು 275 ಗೆ ಕೊಡ್ತೀನಿ ಸರ್ ಚಾಲೆಂಜ್ ಮಾಡ್ತೀನಿ ಇಡೀ ಬೆಂಗಳೂರು ಕರ್ನಾಟಕ ನೋಡ್ಕೊ ಬನ್ನಿ ಅಲ್ಲೇ ಆನ್ ಸ್ಪಾಟ್ ಬೆಂಕಿ ಹಚ್ಬಿಡ್ತೀನಿ ಗಾಡಿಗೆ 10,000 ಕೊಡಿ 4 ಲಕ್ಷ ಗಾಡಿ ಕೊಡ್ತಾ ಇದೀನಿ ಅಂತ ನಾನು ಸುಮ್ಮನೆ ಫಾಲ್ಸ್ ಕಮಿಟ್ಮೆಂಟ್ ಮಾಡಲ್ಲ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ ಇದು 4.5 ಲಕ್ಷ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ 4 ಲಕ್ಷ ಕೊಡ್ತೀನಿ ಸರ್ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ 550 ಕೊಟ್ಟಿಂಗ್ 525 ಗೆ ಕೊಡ್ತೀನಿ ಸರ್ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಎಷ್ಟಾಗತ್ತೆ ಬೇಗ ಬನ್ನಿ ಎಲ್ಲಿ ಬರ್ಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ GS ಕಾರ್ ವರ್ಲ್ಡ್ ಗೆ ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾರೆ ಅವ್ರಿಗೆ ಆರಾಮಾಗಿ ಬರ್ಬೋದು GS ಕಾರ್ ವರ್ಲ್ಡ್ ಗೆ ಸೊ ನಮ್ಮ ಜೊತೆ ಜುನೈದ್ ಸರ್ ಇದ್ದಾರೆ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸರ್ ನೀವು ಸಖತ್ತಾಗಿದ್ದೀನಿ ನಮಸ್ಕಾರ ವೀಕ್ಷಕರೇ ಸೊ ಸರ್ ಇವತ್ತಿನ ಬಜೆಟ್ ಏನಿಂದ ಸ್ಟಾರ್ಟ್ ಆಗಿದೆ ಸರ್ ಇವತ್ತು ನೋಡಿ ನಮ್ದು ಕಾನ್ಸೆಪ್ಟೇ ಲೋ ಬಜೆಟ್ ಒಳ್ಳೆ ಕ್ವಾಲಿಟಿ ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀವಿ 125 ಇಂದ ಬಜೆಟ್ ಸ್ಟಾರ್ಟ್ ಇವತ್ತು ಓಕೆ ಸೊ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗೋದು ಸರ್ ಹೈಯೆಸ್ಟ್ ಅಂದ್ರೆ ಎಂಡೇ ಇಲ್ಲ ಸರ್ ನಿಮ್ಗೆ ಯಾವ ಗಾಡಿ ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ತೀವಿ ಓಕೆ ನಿಮ್ಗೆ 20 ಲಕ್ಷ ಗಾಡಿ ಬೇಕಂದ್ರೆ ಅರೇಂಜ್ ಮಾಡಿ ಕೊಡ್ತೀವಿ ನಾವು ಓಕೆ ನಿಮ್ಗೆ ಯಾವ ಬಜೆಟ್ ಅಲ್ಲಿ ಹುಡ್ಕೋತೀರಾ ಆ ಬಜೆಟ್ ಅಲ್ಲಿ ಕೂಡ ಗಾಡಿಗಳು ಅವೈಲೇಬಲ್ ಇರುತ್ತೆ ಲೋನ್ ಫೆಸಿಲಿಟೀಸ್ ಎಲ್ಲ ಹೆಂಗೆ ಸರ್ ಲೋನ್ ನೋಡಿ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ ವೀಕ್ಷಕರೇ ವಿತ್ ಇನ್ 24 ಅವರ್ಸ್ ಲೋನ್ ಮಾಡಿ ಕೊಡ್ತೀನಿ ಅದಂತೂ ಗ್ಯಾರಂಟಿ ಸೊ ಅಲ್ಲಿ 20,000 ಕೊಡಿ ಗಾಡಿ ಕೊಡ್ತೀನಿ 10,000 ಕೊಡಿ 4 ಲಕ್ಷ ಗಾಡಿ ಕೊಡ್ತಾ ಇದೀನಿ ಅಂತ ನಾನು ಸುಮ್ಮನೆ ಫಾಲ್ಸ್ ಕಮಿಟ್ಮೆಂಟ್ ಮಾಡಲ್ಲ ಅವೆಲ್ಲ ತಮಾಷೆ ನನ್ನ ಹತ್ರ ಎಲ್ಲ ಓಪನ್ ಆಗಿ ಕ್ಲಾರಿಟಿ ಕೊಡ್ತೀನಿ ನೋಡಿ ನಾನು ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ ಬ್ಯಾಂಕ್ ಅಫಿಷಿಯಲ್ ಫೋನ್ ಮಾಡ್ತಲ್ಲ ಅವನು ದುಡ್ಡು ಕೊಡಲ್ಲ ನಿಮ್ ಅಲ್ಲಿ ಡಾಕ್ಯುಮೆಂಟ್ಸ್ ಮಾತಾಡೋದಲ್ಲಿ ಹೌದು ಸಿವಿಲ್ ಮೇಲೆ ಡಿಪೆಂಡ್ ನಿಮ್ಗೆ ಇಡೀ ಲೋನೇ ಆಗ್ಬೋದು ಹೌದು ನಿಮ್ಗೆ 50,000 ಕಟ್ಟಿ ಗಾಡಿ ತಗೊಂಡೋಗ್ಬೋದು ಇಲ್ಲ 10,000 ಇಲ್ಲ 10 ರೂಪಾಯಿ ಕೊಟ್ಟು ಗಾಡಿ ತಗೊಂಡೋಗ್ಬೋದು ಅದು ನಿಮ್ಮ ಪ್ರೊಫೈಲ್ ಅಲ್ಲಿ ಮಾತಾಡೋದು ನಾನೆಲ್ಲ ಕೊಡ್ಸೋದು ಬರೀ ನಾನು ಅಡ್ವೈಸ್ ಮಾಡ್ತೀನಿ ನಿಮ್ಮ ಡಾಕ್ಯುಮೆಂಟ್ಸ್ ಫಾರ್ವರ್ಡ್ ಮಾಡ್ತೀನಿ ಅಷ್ಟೇ ಸೊ 80 to 90% ವರೆಗೂ ಲೋನ್ ಆಗುತ್ತೆ ಸರ್ ಅದಂತೂ ಗ್ಯಾರಂಟಿ ಸೊ ಪ್ರೈವೇಟ್ ಲೋನ್ ಅಂತೀವಿ ಅದು ಇನ್ಸ್ಟೆಂಟ್ ಕೊಡ್ತೀನಿ ನಾನು ಇಲ್ಲಿ ಬೇರೆಯವರು 2 ಅವರ್ 3 ಅವರ್ ಟೈಮ್ ತಗೋತಾರೆ ನಾನು ಇನ್ಸ್ಟೆಂಟ್ 10 ನಿಮಿಷದಲ್ಲಿ ಅಗ್ರಿಮೆಂಟ್ ಎಲ್ಲ ಮುಗಿಸಿ ಕೈಗೆ ಬೀಗ ಕೈಗೆ ಕೊಟ್ಬಿಡ್ತೀನಿ ಅಷ್ಟು ಫಾಸ್ಟ್ ಇದೆ ಅದು 22 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಆಗೋದು ಅದರಿಂದ ಜಾಸ್ತಿ ಆಗಲ್ಲ ಇನ್ನ ನಿಮ್ಗೆ ಇದ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ದಯವಿಟ್ಟು ಫೋನ್ ಮಾಡಿ ಇಲ್ಲ ಅಂದ್ರೆ ಬೆಸ್ಟ್ ಒಂದ್ಸಲಿ ವಿಸಿಟ್ ಆಗ್ಬಿಟ್ರೆ ಇನ್ನ ಕ್ಲಾರಿಟಿ ಸಿಗ್ಬಿಡುತ್ತೆ ಸೊ ನಾನು ಎಲ್ಲ ಹೇಳಿದಂಗೆ ನಿಮ್ಮ ಸಿಬಿಲ್ ಚೆನ್ನಾಗಿ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ ಸೊ ಒಂದ್ಸತಿ ವಿಸಿಟ್ ಮಾಡಿ ಗಾಡಿ ಎಲ್ಲ ಒಂದು ಒಳ್ಳೆ ಕಂಡೀಷನ್ ಇರೋ ಚೆಕ್ ಮಾಡಿ ಕಂಪ್ಲೀಟ್ಲಿ ಚೆಕ್ ಮಾಡ್ಕೊಂಡು ಆರಾಮಾಗಿ ಗಾಡಿಗಳು ತಗೋಬಹುದು ಅಂತ ಹೇಳ್ಬೋದು ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್ ನಮ್ಮ ಶೋರೂಮ್ ಹೆಸರು GS ಕಾರ್ ವರ್ಲ್ಡ್ ನನ್ನ ಹೆಸರು ಜುನೇದ್ ಅಂತ ನಮ್ಮ ಶೋರೂಮ್ ಅಡ್ರೆಸ್ ಹೇಳ್ತೀನಿ ನೋಡಿ ಬ್ಯಾಂಗ್ಳೂರ್ ಜಯನಗರ ಫಸ್ಟ್ ಬ್ಲಾಕ್ ಬೇರೆಸಂದ್ರ ಮೇನ್ ರೋಡ್ ಅಲ್ಲೇ ಶೋರೂಮ್ ಇರೋದು ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಇರ್ತೀನಿ ಸರ್ ನಿಮ್ಹಾನ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿರೋ ಶೋರೂಮ್ ಮತ್ತು ಆಪೋಸಿಟ್ ಒಂದು ವೆಲ್ನೆಸ್ ಫಾರ್ ಅವರ್ ಅಂತ 24 ಅವರ್ ಫಾರ್ಮಸಿ ಇದೆ ಗೊತ್ತಾಗಿಲ್ಲ ನಿಮಗೆ ಲೊಕೇಶನ್ ಅಲ್ಲೂ ಕನ್ಫ್ಯೂಸ್ ಆಗ್ತಾ ಇದೆಯಾ ನಿಮ್ಹಾನ್ಸ್ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ಟು ಒಂದು ಫೋನ್ ಮಾಡಿ ಸಾಕು ನಾನೇ ಬರ್ತೀನಿ ಕರ್ಕೊಬರ್ತೀನಿ ಅಷ್ಟೇ ಓಕೆ ಇನ್ನೂ ಕನ್ಫ್ಯೂಸ್ ಆದ್ರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ ಸೊ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡ್ಬೋದಲ್ಲ ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಓಕೆ ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಎಲ್ಲ ವೇಕೆನ್ಸಿ ಡೀಟೇಲ್ಸ್ ನೋಡೋಣ ಸೊ ಮೊದಲನೇ ಗಾಡಿನ ಒಂದು ಚವಾಲೆ ಕ್ರೂಸ್ ಇದೆ ಸರ್ ತುಂಬಾ ಡಿಮಾಂಡೇಬಲ್ ಗಾಡಿ ನಿಮ್ಗೂ ಗೊತ್ತು ನಮಗೂ ಗೊತ್ತು ನೋಡಿ ಹೆಂಗ್ ನಿಂತಿದೆ ವೈಟ್ ಹಾರ್ಸ್ ಅಂತ ಹೆಸರು ಇಟ್ಟಿದ್ದೀನಿ ನಾನು 2013 ಮಾಡಲ್ ಸೆಕೆಂಡ್ ಓನರ್ 75,000 ಓಡಿರೋದು ರೆಕಾರ್ಡೆಡ್ ಗನ್ ತರ ಇದೆ ಗಾಡಿ 4 ಮ್ಯಾಗ್ವೀಲ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಸೀಟ್ ಏರ್ ಬ್ಯಾಗ್ ಸನ್ ರೂಫ್ ಎಲ್ಲ ಬರುತ್ತೆ ಸರ್ ನಾನು ಏನ್ ಹೇಳಿ ಏನ್ ಬಿಡ್ಲಿ ಎಲ್ಲ ಬರುತ್ತೆ ಇದು ಟಾಪ್ ಎಂಡ್ ಅಂತ ಹೇಳ್ಬೋದು LTZ ತುಂಬಾ ಡಿಮಾಂಡೇಬಲ್ ಗಾಡಿ ತುಂಬಾ ಜನ ಕೇಳೋರು ಇದಾರೆ ಗಾಡಿಗೆ ಸಕಲಾಗಿದೆ ಗಾಡಿ ಇದು 2 ಲೀಟರ್ ರಾಕೆಟ್ ಅಂತ ಹೇಳ್ಬೋದು ಇದು ಸೊ ಒಂಥರ ಚಿಂದಿ ಗಾಡಿ ಚವಲೆ ಕ್ರೂಸ್ ಡೀಸೆಲ್ ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು ಸರ್ 18 ವರೆಗೂ ಮೈಲೇಜ್ ಕೊಡುತ್ತೆ ಸರ್ ವಿತ್ ಇನ್ ನಾನು ಹೇಳ್ತಾ ಇರೋದು ಹೈವೇ ಓಕೆ ವಿತ್ ಇನ್ ನಿಮಗೆ ಸಿಟಿ ಲಿಮಿಟ್ ನಿಮಗೆ ಒಂದು 15-16 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಡೀಸೆಲ್ ಇಂಜಿನ್ ಅಷ್ಟು ಫಾಸ್ಟ್ ಓಡಕ್ ಆಗಲ್ಲ ವಿತ್ ಇನ್ ಸಿಟಿ ಎಲ್ಲಿ ಓಡಕ್ಕಾಗತ್ತೆ 15 ಇಟ್ಕೊಳ್ಳಿ ಹೈವೇ ನಿಮಗೆ 18 ವರೆಗೂ ಬರುತ್ತೆ ಮೈಲೇಜ್ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇರೋದು ಡೀಸೆಲ್ ಗಾಡಿ ಇದು 2 ಲೀಟರ್ ಇಂಜಿನ್ ಸರ್ ಇದು ಸೊ ಪೆಟ್ರೋಲ್ ಸಾರಿ ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್ ಇದು ಮ್ಯಾನ್ಯುವಲ್ ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ 75,000 ಓಡಿರೋದು ರೆಕಾರ್ಡೆಡ್ ಫ್ರೆಶ್ ಇನ್ಶೂರೆನ್ಸ್ ಸಮೇತ ಓಕೆ ಕೊಡೋದಿದು ನಿಮಗೆ ಫ್ರೆಶ್ ಇನ್ಶೂರೆನ್ಸ್ ಅದು ಇವತ್ತೇ ಮಾಡಿರೋದು ಸೊ ಇದು ಬಂದು ನಿಮ್ಗೆ ಬೆಲೆ ಹೇಳ್ಬಿಡ್ಲಾ ಹೇಳಿ ಸರ್ 550 ಕೊಟ್ಟಿಂಗ್ 525 ಗೆ ಕೊಡ್ತೀನಿ ಸರ್ ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಎಷ್ಟಾಗತ್ತೆ ಬೇಗ ಬನ್ನಿ ಎಲ್ಲಿ ಬರ್ಬೇಕು ಹೌದು ಸರ್ ಅಲ್ಲಿ ಬಂದ್ರೆ ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ ಮತ್ತೊಂದು ನೋಡಿ ಹೆಂಗ್ ನಿಂತಿದ್ದೆ ಗಾಡಿ
ಇದು ಈ ಕ್ರೂಸ್ ಇಷ್ಟ ಆಗಿರೋದ್ರ ಪರವಾಗಿಲ್ಲ ನಿಮ್ಗೆ ಅದೇ ಗಾಡಿ ಒಂದು ಡೀಸೆಲ್ ಅಲ್ಲಿ ಸಿಡಾನ್ ಬೇಕು ಅನ್ನೋರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಡೀಟೇಲ್ಸ್ ಸರ್ ಡೀಸೆಲ್ ಗಾಡಿ ಸ್ವಿಫ್ಟ್ ಡಿಸೈರ್ ಸರ್ 2012 ಮಾಡಲ್ ಇದು 12 ಮಾಡಲ್ ಸೆಕೆಂಡ್ ಓನರ್ 1,18,000 ಓಡಿರೋದು ರೆಕಾರ್ಡೆಡ್ 4 ಟೈರ್ ನೋಡಿ ಸರ್ ಹೆಂಗಿದೆ 4 ಟೈರ್ ಒಳ್ಳೆ ಕಂಡೀಷನ್ ಹೊಸ ಕಂಡೀಷನ್ ಅಲ್ಲಿ ಇರೋದು ರಿವರ್ಸ್ ಕ್ಯಾಮ್ರಾ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿ ತುಂಬಾ ಡಿಮಾಂಡೇಬಲ್ ವಿತ್ ಇನ್ ಸಿಟಿ ಲಿಮಿಟ್ 18 ವರೆಗೂ ಮೈಲೇಜ್ ಕೊಡುತ್ತೆ ಹೈವೇ 20-22 ಆರಾಮಾಗಿ ಕೊಡುತ್ತೆ ಹಳ್ಳಿ ಕೊನೆಯಲ್ಲಿದ್ರು ಪಾರ್ಟ್ಸ್ ಎಲ್ಲ ಸಿಗುತ್ತೆ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಟಚ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಸಮೇತ ಕೊಡ್ತೀನಿ ಸರ್ ಸಖತ್ತಾಗಿದೆ ಗಾಡಿ ಏನಿಲ್ಲ ಸ್ಟಾರ್ಟ್ ಇದೆ ರೆಡಿ ಇದೆ ಗಾಡಿ ರೆಡಿ ಟು ಡ್ರೈವ್ ಇರೋದು ತಗೊಂಡು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೊಡಿತಾ ಇರಬೇಕು ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಸೊ ಪ್ರೈಸ್ ಏನಾಯ್ತು ಸರ್ ಈ ಸಮ್ಮರ್ ಹಾಲಿಡೇಸ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್ ಇದು 4.5 ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾ ಇದೀವಿ 4 ಲಕ್ಷ ಕೊಡ್ತೀನಿ ಸರ್ 50,000 ಒಂದೇ ಸತಿ ಡಿಸ್ಕೌಂಟ್ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 4 ಲಕ್ಷದಿಂದ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಇಡೀ ಬಜಾರ್ ಹಿಡ್ಕೊ ಬನ್ನಿ ಈ ತರ ಕ್ವಾಲಿಟಿ ಕೊಡಕ್ಕೆ ನಿಮ್ಗೆ ಕಾರ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಓಕೆ ನೋಡಿ ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ 4 ಲಕ್ಷಕ್ಕೆ ಒಂದು ಸ್ವಿಫ್ಟ್ ಡಿಸೈರ್ ಅದು ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗ್ತದೆ ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಪೆಟ್ರೋಲ್ ಬಟ್ ಇಲ್ಲಿ ಒಂದು ಡೀಸೆಲ್ ಗಾಡಿ ಇದೆ ಸೊ ಹಾಗೆ ಒಂದು ವ್ಯಾಗನರ್ ಇದೆ ಫ್ಯಾಮಿಲಿ ಯೂಸೇಜ್ಗೆ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸೊ ಈ ವ್ಯಾಗನರ್ ಡೀಟೇಲ್ಸ್ ಸರ್ ನೋಡಿ ಕಲಿಯಕ್ಕೋಸ್ಕರ ಮನೆ ಮುಂದೆ ಒಂದು ಗಾಡಿ ಇರಬೇಕು ಡ್ರಾಪ್ ಮಾಡಕ್ಕೆ ಮಕ್ಕಳಿಗೆ ಸ್ಕೂಲ್ಗೆ ಒಂದು ಕಾರ್ ಇರಬೇಕು ಬಸ್ಸಲ್ಲಿ ಬಿಡಕ್ ಆಗಲ್ಲ ಈ ಕಾಲದಲ್ಲಿ ಯಾರಿಗೂ ನಂಬಕ್ ಆಗ್ತಾ ಇಲ್ಲ ಸರ್ ಸೊ ಅದೇ ಸೇಫ್ಟಿ ಡ್ರೈವಿಂಗ್ ಇರುತ್ತೆ ನಿಮ್ಮ ಮಕ್ಕಳು ನಿಮ್ಮ ಜೊತೆನೇ ಇರಬೇಕು ಯಾವಾಗಲೂ ಒಂದು ಬಜೆಟಲ್ಲಿ ಒಂದು 2 ವೀಲರ್ ಬಜೆಟಲ್ಲಿ ಕಾರ್ ಬೇಕಂದ್ರೆ GS ಕಾರ್ ಒಳಗೆ ಬನ್ನಿ ನಾನು ಕೊಡ್ತೀನಿ ವ್ಯಾಗನಾರ್ ಇದೆ ಓಕೆ ಮಾರುತಿ ಸುಜುಕಿ ವ್ಯಾಗನಾರ್ 18 ವರೆಗೂ ಮೈಲೇಜ್ ಕೊಡುತ್ತೆ ಸರ್ ಮೈಲೇಜ್ ಸಖತ್ತಾಗಿ ಕೊಡುತ್ತೆ ಮೇಂಟೆನೆನ್ಸ್ ಹ್ಯಾಸಲ್ ಫ್ರೀ ಅಂತ ಹೇಳ್ಬೋದು ಸರ್ ಒಂದು 2 ವೀಲರ್ ಮೇಂಟೈನ್ ಮಾಡ್ತಿರಲ್ಲ ಆ ತರ ಮೇಂಟೈನ್ ಮಾಡ್ಬೋದು ಸೊ ಯಾವ ಮಾಡಲ್ ಸರ್ ಗಾಡಿದು ಸರ್ 2009 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್ 68,000 ಓಡಿದೆ ಪವರ್ ಸ್ಟೇರಿಂಗ್ ಇದೆ LXI ವೇರಿಯಂಟು AC ಸಿಸ್ಟಮ್ ಇದೆ 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ತುಂಬಾ ಚೆನ್ನಾಗಿರ್ತದೆ ಕಂಫರ್ಟೇಬಲ್ ಇರುತ್ತೆ ಒಂದು ಚಿಕ್ಕ ಹ್ಯಾಚ್ ಬ್ಯಾಕ್ ಅಲ್ಲಿ ನಿಮಗೆ ಸ್ಪೇಷಿಯಸ್ ಗಾಡಿ ಅಂತೀನಿ ನಾನು 18 ವರೆಗೂ ಮೈಲೇಜ್ ಕೊಡುತ್ತೆ ಸರ್ ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ಫ್ಯಾಮಿಲಿ ಬಜೆಟೆಡ್ ಗಾಡಿ ಸೊ ವ್ಯಾಗನರ್ ಏನಾಗಬಹುದು ಸರ್ ಪ್ರೈಸ್ ಇದು ಸರ್ ಇದು ನೋಡಿ ವಿತ್ NOC 1,40,000 ಕೊಡ್ತೀನಿ ಸರ್ ವಿತ್ NOC 1,40,000 1,40,000 ವಿತ್ NOC ಕೊಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಮಾತ್ರ ವಿತ್ KA ಆಗ್ಬೇಕು ಅಂತಂದ್ರೆ ಸರ್ 1,85ಗೆ ಕೊಡ್ತೀನಿ 1,85ಕ್ಕೆ ಫೈನಲ್ ಒಂದೇ ಪ್ರೈಸ್ 1,85ಗೆ ಕೊಡ್ತೀನಿ ಇಡೀ ಬಜಾರ್ ನೋಡ್ಕೊ ಬನ್ನಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಹತ್ರ ಒಂದ್ಸಲಿ ಎಲ್ಲಿದೆ ಗಾಡಿಗಳು ಎಲ್ಲ ನೋಡಿಬಿಟ್ಟು ಒಂದ್ಸಲಿ ಇಲ್ಲಿ ಬಂದು ನೋಡಿ ಕ್ವಾಲಿಟಿ ನೋಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ ಬೆಲೆ ನೋಡಿ ನಮ್ಮ ಸರ್ವಿಸ್ ನೋಡಿ ಆಮೇಲೆ ನೀವು ಎಲ್ಲೂ ಹೋಗಲ್ಲ ಇಲ್ಲೇ ಮಾತಾಡಿ ಇದೇ ಗಾಡಿ ತಗೊಂಡು ಹೋಗ್ತೀರಾ ಚಾಲೆಂಜ್ ಮಾಡ್ತೀನಿ ಓಕೆ 1,85,000ಕ್ಕೆ ವಿತ್ KA ಒಂದು ವ್ಯಾಗನರ್ ಸಿಗ್ತದೆ 2009 ಮಾಡಲ್ ಗಾಡಿ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ ಡೀಟೇಲ್ಸ್ ಸರ್ ಫೋರ್ಡ್ ಫಿಯೆಸ್ಟಾ ಸರ್ 1.5 ವರ್ಷ 2 ವರ್ಷ ಮುಂಚೆ ಫೋರ್ಡ್ ಕ್ಲೋಸ್ ಆಯ್ತು ಹೌದು ತಿರ್ಗಾ ಸ್ಟಾರ್ಟ್ ಆಗಿದೆ ಹೌದು ಇನ್ನ ಪ್ರೈಸ್ ಅಂತ ಇನ್ನು ಹೋಗ್ತಾನೆ ಇರುತ್ತೆ ಮೇಲ್ಗಡೆ ಯಾಕಂದ್ರೆ ನೋಡಿ ತುಂಬಾ ಜನರು ಡಬ್ಬಾ ಗಾಡಿ ಅಂತ ಹೇಳ್ಬಿಡ್ತಾ ಇದ್ರು ಮ್ಯಾನುಫ್ಯಾಕ್ಚರ್ ಇವಾಗ ಡಿಮಾಂಡ್ ಇರೋದಕ್ಕೆ ಅವನು ಕಂಪನಿ ಅವನೇ ತಿರ್ಗಾ ಸ್ಟಾರ್ಟ್ ಮಾಡಕ್ಕೆ ಹೌದು ಡಿಸಿಷನ್ ತಗೊಂಡಿದ್ದಾನೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ ಹೌದು ಸರ್ ಎಲ್ಲ ಪಾರ್ಟ್ ಸಿಗುತ್ತೆ ಸರ್ವಿಸ್ ಸೆಂಟರ್ಸ್ ಅಂತ ಕ್ಲೋಸ್ ಆಗೇ ಇಲ್ಲ ಹೌದು ಸರ್ವಿಸ್ ಸೆಂಟರ್ ಕ್ಲೋಸ್ ಆಗಿರ್ಲಿಲ್ಲ ಬರೀ ಮ್ಯಾನುಫ್ಯಾಕ್ಚರಿಂಗ್ ಕ್ಲೋಸ್ ಆಗಿತ್ತು ಇವಾಗ ಆಕ್ಚುಲಿ 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ದು ಗುರ್ಗಾಂವ್ ಮತ್ತೆ ಚೆನ್ನೈಲಿ ಗುರ್ಗಾಂವ್ ಒಂದು ಕ್ಲೋಸ್ ಮಾಡಿದ್ರು ಬಟ್ ಚೆನ್ನೈದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕ್ಲೋಸ್ ಮಾಡಿರಲಿಲ್ಲ ಬಟ್ ಇವಾಗ ಅದಕ್ಕೋಸ್ಕರನೇ ವೇಟ್ ಮಾಡ್ಕೊಂಡಿದ್ರು ಒಂದು ಒಳ್ಳೆ ಕಂಬ್ಯಾಕ್ ಕೊಡೋಣ ಅಂದ್ಬಿಟ್ಟು ಹೌದು ಸೊ ಒಳ್ಳೆ ಕಂಬ್ಯಾಕ್ ಕೊಟ್ಟಿದ್ದಾರೆ ಎಲ್ಲ ಪಾರ್ಟ್ ಸಿಗತ್ತೆ ಫೋರ್ಡ್ ರನ್ನಿಂಗ್ ಇದೆ ಇದು MLA MP ಓಡಿರುವ ಗಾಡಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ನಾವು ನೋಡಿದೀವಿ ಕಣ್ಣಿಂದ 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ ಡೀಸೆಲ್ ಗಾಡಿ ಇದು ಇಂಟೀರಿಯರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ZXI ವೇರಿಯಂಟ್ ಇದು ಒಳ್ಳೆ ಸಿಡಾನು ಒಂದು ಪ್ರೀಮಿಯಂ ಫೀಲ್ ಬರೋ ಗಾಡಿ ತರ ಇದು ನಿಮಗೆ ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರತ್ತೆ ನಮ್ಮ ತರ ಪರ್ಸನಾಲಿಟಿ ಅವರು ಆರಾಮಾಗಿ 5 ಜನ ಕೂತ್ಕೋಬಹುದು ಓಕೆ ಒಳ್ಳೆ ಗಾಡಿ ಸರ್ ಒಳ್ಳೆ ಡಿಮಾಂಡೇಬಲ್ ಗಾಡಿ ಅಂತೀನಿ ಸೊ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿದು ಸರ್ ಡೀಸೆಲ್ ಇದು ವಿತ್ ಇನ್ ಸಿಟಿ ಲಿಮಿಟ್ 18 ಮೈಲೇಜ್ ಕೊಡುತ್ತೆ ಹೈವೇ ನಿಮಗೆ 22 ಆರಾಮಾಗಿ ಕೊಡುತ್ತೆ ಸರ್ ಓಕೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ನಿಮಗೆ ಸ್ನೇಹಿತರೆ ಸೊ ಯಾರಾದ್ರೂ ಒಂದು ಒಳ್ಳೆ ಫಾರ್ಡ್ ಫಿಯೆಸ್ಟಾ ಅದು ಡೀಸೆಲ್ ವೇರಿಯಂಟ್ ಹುಡುಕೋರ್ಗೆ ಏನಾಗುತ್ತೆ ಸರ್ ಪ್ರೈಸ್ ಇದು ಸರ್ 2010 ಮಾಡಲ್ ಇದು 2010 ಸಿಂಗಲ್ ಓನರ್ ಓಕೆ 1,03,000 ಓಡಿರೋದು ರೆಕಾರ್ಡೆಡ್ ನಾವು ಟ್ಯಾಂಪರಿಂಗ್ ಏನ್ ಮಾಡಲ್ಲ ಯಾರನ್ನ ಹೇಳ್ಬಿಟ್ರೆ ಟ್ಯಾಂಪರಿಂಗ್ ಎಲ್ಲ ಏನಾರ ಆಗಿದೆ ಅಂತ ಗಾಡಿ ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ಬಿಟ್ರೆ ಅಲ್ಲೇ ಆನ್ ಸ್ಪಾಟ್ ಬೆಂಕಿ ಹಚ್ಬಿಡ್ತೀನಿ ಗಾಡಿಗೆ ಓಕೆ ಆ ತರ ಕಾನ್ಫಿಡೆಂಟ್ ಅಲ್ಲಿ ಮಾತಾಡೋದು ನಾನು 100% ಸರ್ಟಿಫೈಡ್ ಗಾಡಿ ಇದೆಲ್ಲ ಯಾವ ಗಾಡಿ ತಗೊಂಡ್ರು ನಮ್ಮ ಹತ್ರ 100% ಸರ್ಟಿಫೈಡ್ ಗಾಡಿ ಡೀಸೆಲ್ ಗಾಡಿ i10 ಬೆಲೆಗೂ ನಿಮ್ಗೆ ಬರಲ್ಲ ಆ ತರ ಈ ಬೆಲೆಗೆ ನಾನು ದೊಡ್ಡ ಗಾಡಿ ಫಿಯೆಸ್ಟಾ ಕೊಡ್ತೀನಿ 295 ಹೇಳ್ತಾ ಇದೀವಿ 2.5 ಲಕ್ಷ ಕೊಡ್ತೀನಿ ಸರ್ 2.5 ಲಕ್ಷಕ್ಕೆ ಫಾರ್ಡ್ ಫಿಯೆಸ್ಟಾ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ದಯವಿಟ್ಟು ಒಂದ್ಸಲಿ ಶೋರೂಮ್ಗೆ ಬನ್ನಿ ವೀಕ್ಷಕರೇ
ಇವ್ರ ಚಾನಲ್ ಮುಖಾಂತರ ಬಂದಿದ್ದೀವಿ ಅಂತ ತೋರಿಸ್ಬಿಡ್ಲಿ, ನಿಮಗೆ ಒಂದು ಎಕ್ಸೈಟಿಂಗ್ ಇನ್ನೂ ಆಫರ್ ಕೊಡ್ತೀನಿ. ಮತ್ತೊಂದು ಇದು ಗ್ಲಾಸ್ ಸ್ವಲ್ಪ ಹೋಗಿದೆ, ಓಕೆ ಒರಿಜಿನಲ್ ಇದು ಅಂತ ನಾವು ಚೇಂಜ್ ಮಾಡಿಲ್ಲ. ನಿಮಗೆ ಡೆಲಿವರಿ ಟೈಮ್ ನಾವು ಹೊಸದ್ ಹಾಕೊಡ್ತೀವಿ. ಓಕೆ ನೋಡಿ, ಅದು ಕೂಡ ನಿಮಗೆ ಡೆಲಿವರಿ ಟೈಮಲ್ಲಿ ಕಂಪ್ಲೀಟ್ಲಿ ಹೊಸದ್ ಮಾಡ್ಕೊಡ್ತಾರೆ ನಿಮಗೆ. ಸೊ ತಲೆನೇ ಕೆಡ್ಸ್ಕೋಬೇಡಿ. ಸೊ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ, ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಓನರ್, ಥರ್ಡ್ ಓನರ್, ಫೋರ್ತ್ ಓನರ್ ಗಾಡಿಗಳು ಸಿಗ್ತವೆ, ಬಟ್ ಸಿಂಗಲ್ ಓನರ್ ಗಾಡಿಗೆ ಸಿಗ್ತಾ ಇದೆ. ಸೊ ಹಾಗೆ ಒಂದು ಫಿಯೆಟ್ ಲೀನಿಯಾ ವೈಟ್ ಕಲರ್ ಡೀಟೇಲ್ಸ್ ಸರ್ ಫಿಯೆಟ್ ಲೀನಿಯಾ ತುಂಬಾ ಡಿಮಾಂಡೇಬಲ್ ಗಾಡಿ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು 2010 ಮಾಡಲ್, ಸಾರಿ 11. ಓಕೆ 2011 ಮಾಡಲ್, ಸೆಕೆಂಡ್ ಓನರ್, 98,000 ಓಡಿರೋದು ರೆಕಾರ್ಡೆಡ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ದಯವಿಟ್ಟು ಶಂಸಿ ಇಂಟೀರಿಯರ್ ಅಷ್ಟು ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಜಾಗ ಇಲ್ಲ ಅಂತ ವೀಕ್ಷಕರೇ. ಫೋಟೋಸ್ ಬೇಕಾದ್ರೆ ಕಳ್ಸಿಕೊಡ್ತೀವಿ, ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸಾಕು. ಲಕ್ಸುರಿ ಇದೆ ಇದು ಕೂಡ ಗಾಡಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. 20 ಮೇಲೆ ಮೈಲೇಜ್ ಕೊಡುತ್ತೆ ಸರ್. ಇದು ಕೂಡ ಡೀಸೆಲ್. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ಡೀಸೆಲ್ ಗಾಡಿ, ಒಂದು ಫಿಯೆಟ್ ಲೀನಿಯಾ ಹುಡ್ಕೋರಿಗೆ ನೋಡಿ ಚೆನ್ನಾಗಿದೆ. ಸೊ 2011 ಮಾಡಲ್ ಗಾಡಿ, 2011 ಮಾಡಲ್, ಸೆಕೆಂಡ್ ಓನರ್, 98,000 ಓಡಿರೋದು ರೆಕಾರ್ಡೆಡ್ ಸರ್ ಇದು. ಓಕೆ, ಸೊ ಯಾರಾದ್ರೂ ಒಂದು ಫಿಯೆಟ್ ಲೀನಿಯಾ ಅಂತಾನೆ ಹುಡ್ಕೋರಿಗೆ ಏನಾಗುತ್ತೆ ಪ್ರೈಸ್ ಇದು? ಸರ್ 325 ಪ್ರೈಸ್ ಇದು ಕೊಟ್ಟು ಮಾಡ್ತಾ ಇರೋದು. 275 ಕೊಡ್ತೀನಿ ಸರ್. ಚಾಲೆಂಜ್ ಮಾಡ್ತೀನಿ, ಇಡೀ ಬೆಂಗಳೂರು ಕರ್ನಾಟಕ ನೋಡ್ಕೊ ಬನ್ನಿ. ಈ ತರ ಮೇಂಟೈನ್ ಮಾಡಿರೋದು ಕ್ವಾಲಿಟಿ ಗಾಡಿ, ಈ ಬೆಲೆಗೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. 20 ಮೇಲೆ ಮೈಲೇಜ್ ಕೊಡುತ್ತೆ. 2011 ಮಾಡಲ್, ಸೆಕೆಂಡ್ ಓನರ್, 98,000 ಓಡಿದೆ. 325 ಪ್ರೈಸ್, 3,02,90,000 ಫೈನಲ್ ಆಗತ್ತೆ. ನನ್ನ ಕಡೆಯಿಂದ 2,75,000 ಮಾಡಿ ಕೊಡ್ತೀನಿ. ಓಕೆ, 2,75,000ಕ್ಕೆ ನಿಮ್ಗೆ ಒಂದು ಫಿಯೆಟ್ ಲೀನಿಯಾ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಒಂದು ಹುಂಡೈ ವರ್ನಾ ಇದೆ. ಡೀಟೇಲ್ಸ್ ಸರ್ ತುಂಬಾ ಡಿಮಾಂಡೇಬಲ್ ಗಾಡಿ ಇದು. ವರ್ನಾ ಫ್ಲೂಡಿಕ್, ಹುಂಡೈ ವರ್ನಾ ಫ್ಲೂಡಿಕ್, 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಫಸ್ಟ್ ಹೇಳ್ಬಿಡ್ತೀನಿ, ಗ್ರೇ ಕಲರ್ ತುಂಬಾ ಅಟ್ರಾಕ್ಟಿವ್ ಕಲರ್ ಮತ್ತು ತುಂಬಾ ಡಿಮಾಂಡೇಬಲ್ ಕಲರ್ ಅಂತೀನಿ. ಹೌದು, 2013 ಮಾಡಲ್, 2013 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ಓಕೆ, ಇದು ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ ಇದು? ಸರ್ ಪೆಟ್ರೋಲ್ ಇದು. 16 ವರೆಗೂ ಮೈಲೇಜ್ ಕೊಡುತ್ತೆ. ಬರೀ 43,000 ಓಡಿರೋದು ರೆಕಾರ್ಡೆಡ್ ಸರ್ ಇದು. ಓಕೆ, ಜಸ್ಟ್ 43,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು, ಅದು ವಿತ್ ರೆಕಾರ್ಡೆಡ್. ಸೊ ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಸರ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಈ ಗಾಡಿಗೆ. ಹ್ಯುಂಡೈ ವರ್ನಾ ಫ್ಲೂಡಿಕ್ ಅಲ್ಲಿ EX ವೇರಿಯಂಟ್ ಇದು. ಸಖತ್ತಾಗಿದೆ ಗಾಡಿ, ಏನು ಮಾತಾಡಂಗಿಲ್ಲ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಸರ್ ಇದು. ಸರ್ ನಿಮ್ಗೆ ಡೆಲ್ಲಿ ರಿಜಿಸ್ಟ್ರೇಷನ್ ಅಂದ್ರೆ ಪ್ರೈಸ್ ಕೊಟ್ಟಿಂಗ್ 350. ಓಕೆ, 325 ಕೊಡ್ತೀನಿ ಸರ್. ವಿತ್ NOC ವಿತ್ KA? ವಿತ್ NOC. ಓಕೆ, ವಿತ್ KA ಅಂದ್ರೆ 4,50,000 ಪ್ರೈಸ್ ಕೋಟಿಂಗ್, 425 ಕೊಡ್ತೀನಿ ಸರ್ ವಿತ್ ಹೆಸರು ಟ್ರಾನ್ಸ್ಫರ್. ಓಕೆ, ವಿತ್ ಟ್ರಾನ್ಸ್ಫರ್ 4,25 ಫೈನಲ್ ಮಾಡಿ ಕೊಡ್ತೀನಿ. ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ನಿಮ್ ಚಾನಲ್ ಮುಖಾಂತರ ಬಂದಿದೀವಿ ಅಂತ ಹೇಳ್ಬಿಟ್ರೆ, ನಿಮ್ಮ ಹೆಸರು ತಗೋಬಿಟ್ರೆ ಸಾಕು. 10-15,000 ನಾವು ಮುಖಾನೇ ನೋಡಲ್ಲ, ಅದರ 5,000 ಅಲ್ಲ, 10-15,000 ಮುಖಾನೇ ನೋಡಲ್ಲ. ಬರೀ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೀವಿ, ಅವ್ರ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ ಸಾಕು. ವಿತ್ KA 425, ವಿತ್ NOC 325 ಕೊಡ್ತೀನಿ. ಇಡೀ ಬಜಾರ್ ನೋಡ್ಕೊಂಡ್ ಬನ್ನಿ. 43,000 ಓಡಿದವ ಗಾಡಿ ಇದು. ಒಂದ್ಸಲಿ ಬಂದು ನಮ್ಮ ಗಾಡಿ ನೋಡಿ. ಓಕೆ, ಸೊ ಹಾಗೆ ಒಂದು ಒಳ್ಳೆ ಸನ್ರೂಫ್ ಇರೋ ಗಾಡಿ, ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಬೇಕು ಅನ್ನೋರಿಗೆ ಒಂದು i20 ಕೂಡ ಇದೆ. ಸೊ ಒಂದು ಆಪ್ಷನಲ್ ಗಾಡಿ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್ ಇದು ಹ್ಯುಂಡೈ i20 ಡೀಸೆಲ್ ಗಾಡಿ ಸರ್ ಇದು. ಆಪ್ಷನಲ್ ಇರಲಿ, ಆಸ್ಟಾದಲ್ಲಿ ಆಪ್ಷನಲ್ ಇದು. ಓಕೆ, ಸನ್ರೂಫ್ ಸಮೇತ ಇರುತ್ತೆ. 8 ಏರ್ ಬ್ಯಾಗ್ಸ್ ಇದೆ, 8 ಏರ್ ಬ್ಯಾಗ್ ಇದೆ. ಓಕೆ, 2009 ಮಾಡಲ್, ಥರ್ಡ್ ಓನರ್, 84,000 ಓಡಿರೋದು ರೆಕಾರ್ಡೆಡ್ ಡೀಸೆಲ್ ಗಾಡಿ. ವಿತ್ ಇನ್ ಸಿಟಿ ನಿಮ್ಗೆ ಮೈಲೇಜ್ 18 ಕೊಡುತ್ತೆ. ಹೈವೇ 20 ಮೇಲೆ ಮೈಲೇಜ್ ಕೊಡುತ್ತೆ. 4 ಮ್ಯಾಗ್ವೀಲ್ ಇರೋದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 8 ಏರ್ ಬ್ಯಾಗ್ಸ್ ವಿತ್ ಸನ್ರೂಫ್ ಇರೋ ಸರ್ ಇದು. ಓಕೆ, ವಿತ್ ಸನ್ರೂಫ್ ಇರೋ ಗಾಡಿ, ಬ್ಯಾಕ್ ಸೈಡ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಡೀಸೆಲ್ ವೇರಿಯಂಟ್, ಒಂದು i20. ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ ಗಾಡಿ? 20 ಮೇಲೆ ಮೈಲೇಜ್ ಸರ್ ಇದು, ಡೀಸೆಲ್ ಗಾಡಿ ಇದು. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್, ವಿತ್ ಸನ್ರೂಫ್ ಇರೋದು ವೀಕ್ಷಕರೇ, ಇದು ಪ್ರೈಸ್ 375 ಕೋಟಿಂಗ್. ಜಾಸ್ತಿ ಅನ್ನತ್ತೆ ನಿಮ್ಗೆ, ಜಾಸ್ತಿ ಏನಿಲ್ಲ. ಯಾಕಂದ್ರೆ ಇದು ಬಂದು ಲಿಮಿಟೆಡ್ ಎಡಿಷನ್ ಗಾಡಿ ಇದು. ನಿಮ್ಗೆ ಒಂದೇ ಒಂದು ಬೆಲೆಗೆ ಹೇಳ್ತೀನಿ ಸರ್, 325 ಕೊಡ್ತೀನಿ ಸರ್. 3,25,000ಗೆ 3,25,000ಗೆ ವಿತ್ ಸನ್ರೂಫ್ ಪ್ಲಸ್ 8 ಏರ್ ಬ್ಯಾಗ್ಸ್ ಇರೋ ಗಾಡಿ ಕೊಡ್ತೀನಿ. ಓಕೆ, ನಾರ್ಮಲ್ 2009 ಮಾಡಲ್ ಗಾಡಿ, ನಾರ್ಮಲ್ ಆಸ್ತಾವ್ಗೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ 3,25,000 ಹೇಳ್ತಿದ್ದಾರೆ. ಬಟ್ ಅಲ್ಲಿ ಆಪ್ಷನಲ್ ಗಾಡಿನೇ ನಿಮ್ಗೆ 3,25,000 ಸಿಗ್ತದೆ ವಿತ್ ಅಲಾಯ್ಸ್. ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ಗಾಡಿ ಕೂಡ, ವಿತ್ ಸನ್ರೂಫ್ ಇರೋ ಗಾಡಿ. ಸೊ ಹಾಗೆ i20 ಬೇಡ ಅನ್ನೋರ್ಗೆ ಒಂದು i10 ಕೂಡ ಇದೆ, ಕಾಪಾ ಇಂಜಿನ್ ಗಾಡಿ. ಡೀಟೇಲ್ಸ್ ಸರ್? ಸರ್ i10 ನೋಡಿ, ತುಂಬಾ ಡೀಸೆಂಟ್ ಗಾಡಿ ಅಂತ ಹೇಳ್ತೀನಿ ನಾನು. ಮೇಂಟೆನೆನ್ಸ್ ಆರಾಮಾಗಿ ಮಾಡ್ಬೋದು, ಪಾರ್ಟ್ಸ್ ಎಲ್ಲ ಸಿಗ್ಬಿಡುತ್ತೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಕಲಿಯೋಕ್ಕೋಸ್ಕರ ಒಂದು ಗಾಡಿ ಸ್ವಲ್ಪ ಚೆನ್ನಾಗೂ ಕಾಣಿಸ್ಬೇಕು ಹೋದ್ರೆ ಅಂತ ಹೇಳ್ತಾರಲ್ಲ, ಇದು ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀನಿ ನಾನು. 2012 ಮಾಡಲ್ ಸರ್ ಇದು, ಹ್ಯುಂಡೈ i10 ಮ್ಯಾಗ್ನಾ ವೇರಿಯಂಟ್. 2010 ಮಾಡಲ್ ಸರ್ ಇದು, ಸೆಕೆಂಡ್ ಓನರ್, 49,000 ಓಡಿರೋದು ರೆಕಾರ್ಡೆಡ್.
49,000 ನೋಡಿರೋ ಗಾಡಿ ನಿಮಗೆ ಜಸ್ಟ್ ರೆಕಾರ್ಡೆಡ್ 2009 ಅಲ್ಲ ಸರ್ ಇದು 2012 ಸಾರಿ 2012 ಪೆಟ್ರೋಲ್ ಕಪ್ಪಾ 2 ಇಂಜಿನ್ ಗಾಡಿ. ಹೌದು. ಸೊ ಮ್ಯಾಗ್ನಾ ಎರಾನಾ ಸರ್ ಇದು? ಸರ್ ಇದು ಮ್ಯಾಗ್ನಾ ಕಪ್ಪಾ ಇಂಜಿನ್, ಸೆಕೆಂಡ್ ಓನರ್, 49,000 ನೋಡಿರೋದು ರೆಕಾರ್ಡೆಡ್. ಅದೇ ಹೇಳ್ತೀನಿ ನೋಡಿ, ಯಾರನ್ನ ಟೆಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ ಬೆಂಕಿ ಹಚ್ಬಿಡ್ತೀನಿ ವೀಕ್ಷಕರೇ, ಚಾಲೆಂಜ್ ಆಗಿ ಹೇಳ್ತಾ ಇದೀನಿ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ನೋಡಿರೋ ಜಿನೇನು 12 ಮಾಡಲ್, ಸೆಕೆಂಡ್ ಓನರ್, 49,000 ನೋಡಿರೋದು, ಪೆಟ್ರೋಲ್ ಗಾಡಿ, 16 ವರೆಗೂ ಮೈಲೇಜ್ ಕೊಡುತ್ತೆ. ಸೊ ಇದು ನಿಮಗೆ ವಿತ್ NOC ಬೇಕಾದ್ರೆ ಸರ್ 2,40,000 ಕೊಡ್ತೀನಿ. ವಿತ್ NOC 2,40,000. ವಿತ್ ಕೆ ಅಂದ್ರೆ 275 ಕೊಡ್ತೀನಿ. 3 ಲಕ್ಷ ಇದೆ ಆಚೆ ನಿಮ್ಗೆ ಬಜಾರ್. 3 ಲಕ್ಷ ಅಲ್ಲ, 275 ಗೆ ವಿತ್ ಕೆ 270. ಹೌದು, 325 ಪ್ರೈಸ್, 275 ಫೈನಲ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ಇಲ್ಲ ನನಗೆ ಬೇಡ ಹಂಗೆ ವಿತ್ NOC ಸಾಕಂದ್ರೆ 2,40,000 ಕೊಡ್ತೀನಿ ಸರ್. ಓಕೆ, ವಿತ್ NOC ನಿಮ್ಗೆ 2,40,000, ವಿತ್ ಕೆ 2,75,000. ನನ್ನ ಪರ್ಸನಲ್ ರಿಜಿಸ್ಟ್ರೇಷನ್ ಕೇಳಿದ್ರೆ 2,75,000 ಕೊಟ್ಬಿಟ್ಟು ಆರಾಮಾಗಿ ಗಾಡಿ ತಗೊಂಡು ಹೋಗ್ತಾನೆ ಇರ್ಬೋದು. ಯಾಕಂದ್ರೆ ವಿತ್ ಕೆ ತಗೊಂಡ್ರೆ ಒಂದು ಒಳ್ಳೆ ಸಮಾಧಾನ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಲೈಕ್ ಕರ್ನಾಟಕ ಗಾಡಿ ಕರ್ನಾಟಕ ನಂಬರ್ ಬೆಸ್ಟ್. ಹೌದು. ಸೊ ಹಾಗೆ ನೆಕ್ಸ್ಟ್ ಒಂದು ಚವೆಲ್ಲೆ ಬೀಟ್ ಇದೆ ಸರ್. ಸರ್ ಇದು ಕೂಡ ನೋಡಿ ಲೋ ಬಜೆಟ್ ಅಲ್ಲಿ ಇರೋದು, 2010 ಮಾಡಲ್ ಇದು, ಸೆಕೆಂಡ್ ಓನರ್, 68,000 ಓಡಿದೆ, ಪೆಟ್ರೋಲ್ ಗಾಡಿ, 18 ವರೆಗೂ ಮೈಲೇಜ್ ಕೊಡುತ್ತೆ. ಕಲರ್ ತುಂಬಾ ಡಿಮಾಂಡೇಬಲ್, ಇದು ಗಾಡಿನೂ ತುಂಬಾ ಡಿಮಾಂಡೇಬಲ್. ಎಲ್ಲ ಪಾರ್ಟ್ ಸಿಗತ್ತೆ ವೀಕ್ಷಕರೇ, ಎಲ್ಲ ಸಿಂಗಲ್ ಪಾರ್ಟ್ಸು ಸಿಗತ್ತೆ ನಿಮ್ಗೆ, ಏನ್ ಟೆನ್ಷನ್ ತಗೋಬೇಡಿ. JC ರೋಡ್ ಇದೆ, ಶಿವಾಜಿನಗರ್ ಇದೆ, ನಿಮ್ಗೆ ಇವತ್ತವರೆಗೂ ಸರ್ವಿಸ್ ಸೆಂಟರ್ ಪೀಣ್ಯ ದಾಸರಳ್ಳಿ ಇಲ್ಲಿ ಅವೈಲೇಬಲ್ ಇದೆ. ಗೂಗಲ್ ಬೇಕಾದ್ರೆ ಮಾಡ್ಕೊಳ್ಳಿ. ಹೌದೌದು, ಎಲ್ಲ ಪಾರ್ಟ್ ಸಿಗತ್ತೆ, ಏನು ಸಿಗಲ್ಲ ಅಂತ ಅಲ್ಲ. ಸಖತ್ತಾಗಿದೆ ಗಾಡಿ, 18 ವರೆಗೂ ಮೈಲೇಜ್ ಕೊಡುತ್ತೆ, ಪೆಟ್ರೋಲ್ ಗಾಡಿ, ಚಿಕ್ಕ ಇಂಜಿನ್ ಇದು, 68,000 ಹೊಡಿರೋದು ರೆಕಾರ್ಡೆಡ್. 2.5 ಲಕ್ಷ ಕೊಟ್ಟು ಮಾಡ್ತಾ ಇದೀವಿ, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಒಂದು ಡೀಸೆಲ್ ಪೆಟ್ರೋಲ್ ವೇರಿಯಂಟ್. ಸೊ ಪೆಟ್ರೋಲ್ ವೇರಿಯಂಟ್ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಗಾಡಿ. ಮಿಸ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ, 2 ಲಕ್ಷಕ್ಕೆ ಕೊಡ್ತೀನಿ. ಓಕೆ. ಸೊ ಹಾಗೆ ಒಂದು ಫಿಯೇಟ್ ಪುಂಟೋ ಇದೆ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್. 2013 ಮಾಡಲು, ಸಿಂಗಲ್ ಓನರ್, 1,16,000 ಓಡಿರೋದು ರೆಕಾರ್ಡೆಡ್ ಗಾಡಿ, 20 ಮೇಲೆ ಮೈಲೇಜ್ ಕೊಡುವ ಗಾಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ರೇರ್ ವೈಫರ್, ಡಿಫಾಗರ್ ಇದೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಕೂಡ, ಬಾಡಿ ಲೈನ್ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇವರೇ ಕೊಡೋದು ಇಂಜಿನ್ ಮಾರುತಿ ಸುಜುಕಿ ಅವರಿಗೆ, ಫಿಯೇಟ್ ಅವರೇ. ಹೌದೌದು. ಸೊ ನೋಡ್ತಾ ಇರ್ಬೋದು, ಒಂದು ಫಿಯೇಟ್ ಪುಂಟೋ ಡೀಸೆಲ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಒಂದು ಪರ್ಪಲ್ ಕಲರ್ ಒಂದು ಫಿಯೇಟ್ ಪುಂಟೋ ಕಲರ್ಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಆಗಲಿ ಎಲ್ಲ ಸಕ್ಕತ್ತಾಗಿದೆ ಗಾಡಿ. ಸೊ ಪ್ರೈಸ್ ವೈಸ್ ನೋಡಿದ್ರೆ ಏನಾಗ್ಬೋದು ಸರ್ ಇದು? ಸರ್ ಇದು 325 ನಾವು ಪ್ರೈಸ್ ಕೊಟ್ ಮಾಡ್ತಾ ಇರೋದು, 7,90,000 ಕೊಡ್ತೀನಿ ಸರ್. ಓಕೆ, 7,90,000 ಒಂದು ಫಿಯೇಟ್ ಪುಂಟೋ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಸೊ ಹಾಗೆ ಲೋ ಬಜೆಟ್ ಅಲ್ಲಿ ಒಂದು ಸ್ಪಾರ್ಕ್ ಹುಡ್ಕೋರ್ಗೆ ಒಂದು ಸ್ಪಾರ್ಕ್ ಇದೆ. ಡೀಟೇಲ್ಸ್ ಸರ್. ಸರ್ 2008 ಮಾಡಲು, ಸೆಕೆಂಡ್ ಓನರ್, 4 ಟೈರ್ ಫ್ರೆಶ್ ಹೊಸದಿರೋದು ಇದು. 58,000 ಹೊಡಿರೋದು ರೆಕಾರ್ಡೆಡ್, 18 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಸ್ಯಾಂಟ್ರೋಗಿಂತ ಇದು ಆರಾಮಾಗಿ ತಗೋಬಹುದು, ಆಲ್ಟೋಗಿಂತ ಇದು ಆರಾಮಾಗಿ ತಗೋಬಹುದು. ಓಕೆ, ನನ್ನ ಪ್ರಿಫರೆನ್ಸ್. ಯಾಕಂದ್ರೆ ಅದರಿಂದ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಇಂಜಿನ್ ಚೆನ್ನಾಗಿರುತ್ತೆ, ಓಡಕ್ಕೂ ಚೆನ್ನಾಗಿರುತ್ತೆ, ಫೀಲ್ ಬೇರೆ ಇರುತ್ತೆ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, AC ಇದೆ, ಸಿಸ್ಟಮ್ ಇದೆ, 4 ಟೈರ್ ಹೊಸದಿದೆ. ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿದ್ರು, ಜಾಗ ಇಲ್ಲ ಅಂತ ನಾವು ಆಚೆ ಹಾಕಿದ್ದೀವಿ ವೀಕ್ಷಕರೇ. ತಿರ್ಗಾ ಒಂದ್ಸಲಿ ನಾವು ವಾಷಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಕಮ್ಮಿ ಬಜೆಟಲ್ಲಿ ವಿತ್ ಫ್ರೆಶ್ FC, ವಿತ್ ಫ್ರೆಶ್ ಇನ್ಶೂರೆನ್ಸ್ ಕೂಡ ಕೊಡ್ತೀವಿ. ಇದು ಬರೀ 1,45,000 ಕೊಟ್ಟರೆ ಮಾಡಿಕೊಡ್ತೀವಿ. 1,85 ಪ್ರೈಸ್ ಕೋಟಿಂಗ್ ಇದು, 145 ಕೊಡಿ, ವಿತ್ ಫ್ರೆಶ್ FC, ವಿತ್ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ. ಓಕೆ, 1,45,000 ವಿತ್ FC ಇನ್ಶೂರೆನ್ಸ್ ಎಲ್ಲ ಸಮೇತ ಮಾಡ್ಕೊಡ್ತಾರೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡೀಲಿ. ಸೊ ಎಷ್ಟು ಬೇಗ ಬರ್ತೀರಾ ಬನ್ನಿ. ಯಾಕಂದ್ರೆ ಲೈಕ್ ಚವಲ್ಲೆ ಸ್ಪಾರ್ಕ್ ಒಂಥರ ಲೈಕ್ ಫ್ಯಾಮಿಲಿ ಯೂಸೇಜ್ ಗಾಡಿ ಅಂತ ಹೇಳ್ಬೋದು.